ನೋಡಿ, ಇವತ್ತು ರಿಪಬ್ಲಿಕ್ ಕನ್ನಡ ನೀರು ಕಣ್ಣೀರು ಅನ್ನುವ ಶೀರ್ಷಿಕೆ ಅಡಿಯಲ್ಲಿ ಅಭಿಯಾನವನ್ನು ಶುರು ಮಾಡಿದೆ. ಕಳೆದ 4-5 ದಿನಗಳಿಂದ ನಾವು ಈ ಒಂದು ಅಭಿಯಾನವನ್ನು ಮಾಡ್ತಾ ಇದ್ವಿ. ಕಾರಣ ಇಷ್ಟೇ, ಎಲ್ಲೆಲ್ಲಿ ಕುಡಿಯೋ ನೀರಿಗೆ ಸಮಸ್ಯೆಗಳಾಗ್ತಾ ಇದೆ ಆ ಒಂದು ಸುದ್ದಿಗಳನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಎಲ್ಲೆಲ್ಲಿ ರೈತರಿಗೆ ಬೆಳೆಗಳನ್ನು ಬೆಳೆದಕ್ಕೆ ನೀರು ಸಿಗ್ತಾ ಇಲ್ಲ ಆ ಒಂದು ಸುದ್ದಿಗಳನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಯಾಕಂದರೆ ಸಂಬಂಧಪಟ್ಟವರು ಅತ್ತ ಗಮನ ಹರಿಸಿ ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆಯನ್ನು ಮಾಡಲಿ ಅಂತೇಳಿ. ಆದರೆ ಈಗ ನಾವು ತೆಗೆದುಕೊಳ್ತಾ ಇರುವಂಥ ಸುದ್ದಿ ಇದೆಯಲ್ಲ, ಇದು ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಬೇಸರದ ವಿಚಾರ. ನಲ್ಲಿ ಇದೆ, ನೀರಿದೆ, ಆದರೆ ಕುಡಿಯೋದಕ್ಕೆ ಯೋಗ್ಯವಲ್ಲ ಆ ನೀರು. ಇದು ಹಾವೇರಿಯ ನೀರು ಶುದ್ಧೀಕರಣ ಘಟಕದ ಅವ್ಯವಸ್ಥೆ. ಕಪ್ಪೆಗಳ ವಾಸಸ್ಥಳ ಆಗಿದೆ ಶುದ್ಧ ಕುಡಿಯೋ ನೀರಿನ ಘಟಕ. ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಜನ ಕುಡಿಯೋದಕ್ಕೆ ನೀರಿಲ್ಲ ಅಂತೇಳಿ ಪರದಾಡ್ತಿದ್ದಾರೆ, ಮತ್ತೊಂದು ಕಡೆ ಈ ರೀತಿ ಘಟಕಗಳನ್ನು ಅದನ್ನು ಕ್ಲೀನ್ ಮಾಡಬೇಕು ಅನ್ನೋ ಒಂದು ಸೌಜನ್ಯ ಕೂಡ ಇಲ್ಲ ಅಧಿಕಾರಿಗಳಿಗೆ. ಕಪ್ಪೆಗಳ ವಾಸಸ್ಥಳ ಆಗಿದೆ. ನಮ್ಮ ಪ್ರತಿನಿಧಿ ಮಾಮಾರ್ತಿ ಒಂದು ಪ್ರತ್ಯಕ್ಷವಾದಂಥ ಒಂದು ವರದಿಯನ್ನು ಕೊಟ್ಟಿದ್ದಾರೆ ನೋಡಿ. ಸರ್ಕಾರ ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡಿ ಮನೆ ಮನೆಗೆ ನೀರು ಅಂತಕ್ಕಂಥ ಯೋಜನೆ ತಂದರು. ಅದರಲ್ಲೂ ಹಾವೇರಿ ಜಿಲ್ಲೆಯಲ್ಲಿ 58 ಕೋಟಿ ರೂಪಾಯಿಗಳ ಹಣವನ್ನು ಖರ್ಚು ಮಾಡಿ 24 ಗಂಟೆ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಮಾಡಿದ್ರು. ಆದರೆ ಇವತ್ತು ರಿಪಬ್ಲಿಕ್ ಕನ್ನಡದಲ್ಲಿ ರಿಸಲ್ಟ್ ಚೆಕ್ ಮಾಡಲಿಕ್ಕೆ ನಾವು ಮುಂದಾಗಿರುವಂಥದ್ದು. ನಾನು ಇವತ್ತಿರುವಂಥದ್ದು ಹಾವೇರಿ ಜಿಲ್ಲೆಗೆ ಸಂಪೂರ್ಣವಾಗಿ ಏನು 24 ಗಂಟೆ ಕುಡಿಯುವ ನೀರನ್ನು ಒದಗಿಸುವಂಥ ಒಂದು ಕೇಂದ್ರ ಬಿಂದು ಅಂದರೆ ಕುಡಿಯುವ ನೀರು ಶುದ್ಧೀಕರಣ ಘಟಕದಲ್ಲಿ ಇರುವಂಥದ್ದು. ನಾನು ತೋರಿಸ್ತಾ ಹೋಗ್ತೀನಿ. ನನ್ನ ಬಲಭಾಗದಲ್ಲಿ ನೋಡ್ತಾ ಹೋಗ್ಬೋದು. ಇಲ್ಲಿ ಸರಿಸುಮಾರು ಏನಲ್ಲ ಅಂತಂದ್ರು ಡಿಸೆಂಬರ್ನಲ್ಲಿ ತೊಳೆದಂತಹ ಈ ಒಂದು ಶುದ್ಧೀಕರಣ ಘಟಕವನ್ನು ಈಗ ನೋಡ್ತಾ ಇರ್ಬೋದು. ಸಂಪೂರ್ಣವಾಗಿ ಗಬ್ಬೆದ್ದು ಹೋಗಿರುವಂಥದ್ದು, ಪಾಚಿಗಟ್ಟಿರುವಂಥದ್ದು, ನೀರು ಕೂಡ ಅಕ್ಷರಶಃ ಯಾವುದಕ್ಕೂ ಬಳಸಲಿಕ್ಕೂ ಕೂಡ ಯೋಗ್ಯ ಇಲ್ಲ ಅಂತಕ್ಕಂಥ ನೀರು ಕೂಡ ಇಲ್ಲಿರುವಂಥದ್ದು. ಡಿಸೆಂಬರ್ನಲ್ಲಿ ತೊಳೆದಿದ್ರಂತೆ. ಅಂದರೆ ಡಿಸೆಂಬರ್, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ಅಂದರೆ ಕಳೆದ 8-9 ತಿಂಗಳಿಂದ ಇದನ್ನು ತೊಳೆಯದೆ ಈ ರೀತಿ ಸಂಪೂರ್ಣ ಗಬ್ಬೆಬ್ಸಿರುವಂಥದ್ದು. ಅದಲ್ಲದೆ ಈಗ ಕುಡಿಲಿಕ್ಕೆ ನೀರು ಬೇಕು ಅಂತಕ್ಕಂಥ ವಿಚಾರದಲ್ಲಿ ಇನ್ನೇನು 2-3 ದಿನಗಳಲ್ಲಿ ಹೊಳೆಗೆ ಸರ್ಕಾರ ಡ್ಯಾಮ್ನಿಂದ ನೀರು ಬರುವಂಥದ್ದು. ಆ ನೀರು ಬಂದರೆ ಇಲ್ಲಿಗೆ ಬಂದು ಶುದ್ಧೀಕರಣ ಆಗುವಂಥದ್ದು. ಈಗ ಕೇಳಿದ್ರೆ ಇಲ್ಲಿ ಸಿಬ್ಬಂದಿ ಹೇಳ್ತಿರುವಂಥದ್ದು ಇನ್ನು ಮೇಲೆ ಇದನ್ನು ಕ್ಲೀನ್ ಮಾಡ್ತೇವೆ, 2 ದಿನಗಳಲ್ಲಿ ನೀರು ಬರುತ್ತೆ, ನಂತರ ದಿನಗಳಲ್ಲಿ ನೀರನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಿದ್ದು. ಕಳೆದ ಬಾರಿ ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ್ ಕೂಡ ಹೇಳಿದ್ದು, ಜಿಲ್ಲೆಗೆ ಯಾವುದೇ ರೀತಿ ನೀರಿನ ಸಮಸ್ಯೆ ಆಗದರೆ ನೋಡ್ಕೊಳ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದು. ಆದರೂ ಕೂಡ ಶುದ್ಧೀಕರಣ ಘಟಕವನ್ನು ನೋಡಿದ್ರೆ ಒಂದು ಸ್ವಚ್ಛತೆ ಇಲ್ಲದೆ, ಮತ್ತೊಂದೆಡೆ ನೀರಿಲ್ಲದೆ ಇದ್ದಂಥ ನೀರನ್ನು ಕೂಡ ಇಲ್ಲಿ ನೋಡ್ತಿರ್ಬೋದು ಯಾವ ರೀತಿ ಹಾಳಾಗಿದೆ ಅಂತ. ಇನ್ನು ನಾವು ಇದು ಶುದ್ಧೀಕರಣ ಘಟಕ ಅಂದರೆ ನೀರನ್ನು ಸಂಪೂರ್ಣವಾಗಿ ಸ್ವಚ್ಛತೆಯನ್ನು ಮಾಡಿ ಮನೆ ಮನೆಗೆ ನೀರು ಹರಿಸುವಂಥ ಪ್ರಕ್ರಿಯೆಗೆ ಮುಂದಾಗುವಂಥ ಒಂದು ಶುದ್ಧೀಕರಣ ಘಟಕ ಇದು. ಆದರೆ ಇಲ್ಲಿ ಯಾವುದೇ ರೀತಿಯ ಶುದ್ಧೀಕರಣ ಘಟಕವೇ ಶುದ್ಧವಿಲ್ಲ ಅಂತಂದರೆ ತಪ್ಪಾಗಲಾರ್ದು. ಯಾಕಂದ್ರೆ ಸಂಪೂರ್ಣವಾಗಿ ನೀರು ಹಾಳಾಗಿರುವಂಥದ್ದಾಗಿರ್ಬೋದು, ಮತ್ತು ಕೊಳಕಾಗಿರುವಂಥದ್ದು, ಇದರಲ್ಲಿ ಕಪ್ಪೆಗಳಾಗಿರ್ಬೋದು, ಮತ್ತು ಮೀನುಗಳಾಗಿ ಅವಾಗವೇ ಉದ್ಭವ ಆಗ್ತಿರುವಂಥದ್ದನ್ನು ಕೂಡ ನೋಡ್ತಾ ಇರ್ಬೋದು ತಾವೀಗ. ಯಾವ ರೀತಿ ಅಂತಂದರೆ ಸಂಪೂರ್ಣವಾಗಿ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಹಣವನ್ನು ವ್ಯಯ ಮಾಡಿದ್ರು ಕೂಡ ಜನರಿಗೆ ಸರಿಯಾಗಿ ಕುಡಿಲಿಕ್ಕೆ ನೀರು ಸಿಗದೇ ಇರುವಂಥದ್ದು ಒಂದೆಡೆ. ಆದರೆ ಶುದ್ಧೀಕರಣ ಘಟಕ ಸ್ವಚ್ಛತೆ ಇಲ್ಲದೆ ಕುಡದೆ ಸಂಪೂರ್ಣವಾಗಿ ಹಾಳಾಗಿದೆ ಅಂತ ಹೇಳ್ಬೋದು. ಇನ್ನು ಕೋಟ್ಯಾಂತರ ರೂಪಾಯಿ ವ್ಯಯ ಮಾಡಿ ಮನೆ ಮನೆಗೆ ನೀರನ್ನು ನೀಡ್ತೇವೆ ಅಂತಕ್ಕಂಥ ಹೇಳಿದಂಥ ಶಿವಾನಂದ ಪಾಟೀಲ್ ಹೇಳಿದರು. ಅದು ಕೇವಲ 1 ವಾರಕ್ಕೆ, ಅಂದರೆ ಮೀಟಿಂಗ್ ಮಾಡಿದ 1 ವಾರಕ್ಕೆ ಮಾತ್ರ ಅಧಿಕಾರಿಗಳು ಸೀಮಿತವಾಗಿ ಮಾತನಾಡಿದರು. ತದನಂತರ ಯಾವುದೇ ರೀತಿಯ ವ್ಯವಸ್ಥೆಗಳನ್ನು ಕಲ್ಪಿಸಿದೆ, ಜನರಿಗೆ ನೀರು ಕೂಡ ಬಿಡದಾಗಿ ಇದೀಗ ಜನರು ಬೋರ್ವೆಲ್ಗಳಿಗೆ ಮೊರೆ ಹೋಗುವಂಥದ್ದು, ಮತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸವನ್ನು ಬಿಟ್ಟು ನೀರನ್ನು ಹಿಡಿಯಲಿಕ್ಕೆ ಮುಂದಾಗ್ತಿರುವಂಥ ಪ್ರತಿಕ್ರಿಯೆಗೆ ಕೂಡ ಮುಂದಾಗಿರುವಂಥದ್ದು ಅಂತ ಹೇಳ್ಬೋದು. ಶುದ್ಧೀಕರಣ ಘಟಕ ರಿಪಬ್ಲಿಕ್ ಕನ್ನಡದಲ್ಲಿ ಏನು ರಿಯಾಲಿಟಿ ಚೆಕ್ ಮಾಡ್ತೀವಿ, ಈ ರೀತಿಯಾದಂಥ ಒಂದು ಸಂಪೂರ್ಣವಾಗಿ ನಾನು ನಿಂತಿದ್ದೀನಲ್ಲ, ಇಲ್ಲೂ ಕೂಡ ಕೆಟ್ಟ ದುರ್ವಾಸನೆ ಬರ್ತಿರುವಂಥದ್ದು. ನೀರು ಎಷ್ಟು ದಿನ ಆಯಿತು ಏನೋ ಸ್ವಚ್ಛತೆ ಮಾಡಿ, ಆದರೂ ಕೂಡ ಇಲ್ಲಿ ಒಂದು ಕೆಟ್ಟದಾದ ವಾಸನೆ ಬರ್ತಕ್ಕಂಥದ್ದು ಅಂತ ಹೇಳ್ಬೋದು. ಯಾಕಂದರೆ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ನಲ್ಲಿ ಈ ಒಂದು ಬಣ್ಣ ಬಯಲಾಗಿದೆ ಅಂತ ಹೇಳ್ಬೋದು. ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತುಕೊಂಡು ಜನರಿಗೆ ಕುಡಿಯುವ ನೀರನ್ನು ಏನು ಕೊಡಲಿಕ್ಕೆ ಮುಂದಾಗ್ತಾರೆ, ಇದನ್ನು ಸಂಪೂರ್ಣವಾಗಿ ಶುಚಿಗೊಳಿಸಲಿ ಅನ್ನೋದು ನಮ್ಮ ಆಶೆ ಅಂತ ಹೇಳ್ಬೋದು. ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ.